ನಿನಗೆ ಸರಿಯಲ್ಲ ಸತಿಯಳ ಮಾತಿಗೆ ಹೆಂಡತಿಯನ್ನು ಎಳೆತರದಕ್ಕೆ ಹೋಗಬೇಡ ಕಾಂತ ಹರಿಪರಿಂದ ಹೇಳ್ತಿರ್ವಿಯಾ ಆ ಭ್ರಷ್ಟನ್ನು ಮಹೋತ್ಸವಕ್ಕೆ ಹೈರಿಯಾಗಿರುವಲ್ಲ ಅಂತ ವೈರ್ಯ ದೇಶವದಕ್ಕೆ ಸೂರ್ಯನಾದ ಇದರಲ್ಲಿ ನೀನು ನಿಂತು ಹೋಗಿದ್ದಲಾಗಿ ಶಾಂತಿ ಹೇಳೋದಿದೆಯಾ ಹೇ ಸುಂದರಿ ಹೊಡೆದ ನಿನ್ನ ಮಾತು ಕೇಳೋದಕ್ಕೆ ನಾನು ಹೇಳ ನನಗೆ ಅಡಿಯಲ್ಲ ಹೇ ಸುಂದರಿ ತಂದು ಒಂದು ಮಾಸದಲ್ಲಿ ಇಟ್ಟು ಕಳೆದ ಆ ಕೂಡಲಾದಷ್ಟು ಕುಚ್ಚಿ ಬಗೆವೆ ಸಾಗರದ ಸುದ್ದಿ ಎಳೆದು ತಂದು ಒಂದು ಮಾಸದಲ್ಲಿ ಇಟ್ಟು ಕಳೆದೆ ಈ ಶಕ್ತಿ ಸೂಚಿನ ಮಹಾರಾಜನಿಗೆ ಸರಿ ಸಾಂಬಡಿ ಇಲ್ಲ ಎಂಬುದು ಸೇರ್ಬೇರೆ ಮಾಡಿಸುವುದು ಕಾಂತೆ ಯಾರ ಮಾತು ಕೇಳಬೇಡ ಯಾರ ಮಾತನ್ನು ಕೇಳಲು ನಿನ್ನ ಮಾತು ನೀನು ಕೇಳಿ ಅಧಿಕಾರ ಇರುವುದು ಅದಕ್ಕಾಗಿ ಹೇಳಿದೆನು ಅರಮನೆಯಲ್ಲಿ ಬಿಟ್ಟು ನಿನ್ನ ಬಳಿಗೆ ಬಂದಿರುವೆನು ಯಾಕಕ್ಕೆ ಬಂದಿಯ ಸುಂದರಿ ಅರಮನೆಯಲ್ಲಿ ಇರೋದು ಬಿಟ್ಟು ನಮ್ಮ ಬಳಿ ಯಾಕಕ್ಕೆ ಬಂದಿ ಸುಂದರಿ ಅಂತ ನಾರಣನ ಹೆಂಡತಿಯನ್ನೇ ಎಳೆತರುವೆಯ ಸಹಾಯವಾಯ್ತಲ್ಲ ಸುಂದರಿ ಕಾಂತೆ ಮಾತು ಕೇಳುವುದಿಲ್ಲ ಅದು ಎಂತ ಸರ್ವಾತ ಕೇಳಿದ್ರೆ ಸುಂದರಿ ನಿನ್ನ ಹಠವೇ ನಿನಗೆ ಅವಳನ್ನು ಹೇಳಿ ತಂದು ತರುವುದಕ್ಕೆ ನಿನ್ನ ಹೇಗೆ ಹಾಕಬಹುದು ಕೇಳ ಬರುವುದು ಯಾಕಕ್ಕೆ ಕೇಳಿ ಬಂದರೆ ಸಿದ್ದಲ್ಲ ಪ್ರಿಯ ಸುಂದರ
ಹೆಂಡತಿಯನ್ನು ಎಳೆದು ತರುವುದಕ್ಕೆ ಹೋಗುವುದೆಂದು ಹೇಳಿದೆಯಲ್ಲ ಮಹಾಭಾಗಿ ಅವರ ಸುಂದರಿ ಕಾಂತ ಕಾಂತೆ ಸತಿಯಳ ಮಾತನ್ನು ನಮ್ಮ ಕೇಳಿ ನಮ್ಮ ಮಂದಿರಕ್ಕೆ ಹೋಗೋಣ ನಡಿ ಕಾಂತ ಬಿಡು ನಿನ್ನ ಪಂತ ಆಹೇ ಕಾಂತೇಶ್ವರಿ ಸಾಕು ಮಾಡು ಹೇಳುವ ಮಾತಿನ ಕಲಿ ಆ ಹೋಗಿ ಹಲಲಲಲಲಲ ಆ ಕುಲವೈದ್ಯನ ರಾಜನ ಸಮರಕ್ಕೆ ಹೋಗು ಸಮಾಧಾನ ಎತ್ತೋತ್ಸವದಿಂದ ಅವಲಂಬಿತ ಬೇಡಿ ಅಂದರೆ ಈ ಕಳವಾಯಿಗೆ ಸೌರಭ್ಯದಿಂದ ಹೋಗುತ್ತೇಳೆ ಆಹೇ ಸುಂದರಿ ಸುಂದರ ಹೋಗಿ ಹಲಲಲಲಲ ಯುದ್ಧ ಮಾಡಿ ಕಡೆಗೆ ತೈಸುವುದಾಗಲಾರದೆ ಭಕ್ತ ತರುಣ ಬುದ್ಧಿಯನ್ನು ಬೇಯಿಸಿಕೊಂಡು ಜೀವತದಲ್ಲಿ ಬೇಡಿ ಕಟನ ಕಲ್ಲಿಗಳಾದ ಮತ್ತು ಖಂಡನ ಸಂಹಾರ ಮಾಡಿದರು ಸುಂದರಿ ಸುಂದರ ನಮ್ಮವರಿಗೆ ಮೋಸ ಮಾಡಿ ನನಗೆ ಆಶೆ ಪಡಿಸಬೇಕೆಂದು ರೋಷಿತನಾಗಿ ಕದನ ಮಂಡಲಕ್ಕೆ ರಮಣಿ ಕಾಂತ ಎಷ್ಟು ಹೇಳಿದರೂ ನಿನ್ನ ಆಟವನ್ನು ಬಿಡಲಿಲ್ಲ ನಿನ್ನ ಹಣೆ ಬರದಲ್ಲಿ ಹೇಗಿದೆಯೋ ಹಾಗೆ ಆಗಲಿ ಅದನ್ನು ತಪ್ಪಿಸುವ ದಾರಿಂದಲೂ ಸಾಧ್ಯವಿಲ್ಲ ಈ ಪೀಠವನ್ನು ಅಲಂಕರಿಸುವ ನಿನಗೆ ಜಯದಾರ್ತಿಯನ್ನು ಒಳ್ಳೆ ಸಿಟಿ ಬಂದ್ಬಿಟ್ಟು ಮಕ್ಕಳು ಹೋಗಿ ಬರ್ತಾರೆ ಕೆಲಸ ಮಾಡ್ತಾರೆ ನಿನಗೆ ಜಯವಾಗಲೆಂದು ಜಯದಾರ್ತಿಯನ್ನು ಬೆಳಗಿರುವುದು ಜಾಗ್ರತೆಯಿಂದ ಹೋಗಿ ಬಾ ಕಾಂತ ನೀನೇ ಬಲವಂತ ಸುಂದರಿ ಪಾರಂಗ ಎಂದು ಬಾಯಿಗೆ ಬರಲೇ ಪಾರಂಗ ಎಂದು ಬಾಯಿಗೆ ಬರಲೇ ಹರೇ ನಾರಾಯಣ ಮಾಡುವೆ ನನ್ನ ಜನ ಹರೇ ನಾರಾಯಣ ಮಾಡುವೆ ನಿನ್ನ ಧ್ಯಾನ ಪಾರಂಗ ಶ್ರೀರಂಗ ಮನಸ್ಸಿನೊಳಗಲಿ ಮನಸ್ಸಿನೊಳಗಲಿ ಕಾಂತ ಕಾಂತೆ ಮೈನವೆಲ್ಲಿಗೆ ನಾನು ಹೋಗುವ ಪ್ರೇರಣೆಗೋಷ್ಠಿ ನಿನಗೆ ಯಾತಕ್ಕೆ ಬೇಕು ಸುಂದರಿ ಸತಿಗಳ ಮುಂದೆ ತಿಳಿಸಬೇಕು ಸುಂದರ ಸತಿಯಳ ಮಾತು ಮುಂದೆ ತಿಳಿಸಿದರೆ ನಾನು ಹೋಗುವ ಕಾರ್ಯವು ಜಯಪ್ರದ ಆಗುವುದಿಲ್ಲ ಸುಂದರಿ ಹೌದೇ ಹೌದು ಕಾಂತೆ ತಿಳಿಸುವುದಿಲ್ಲ ಸರ್ವದಾ ತಿಳಿಸುವುದಿಲ್ಲ ರಮಣಿ ಕಾಂತ ರಮಣಿ ಏನು ಕೇಳು ಅವಧೇನ ಧಾರವಾಗಿ ಹೇಳು ಭೋಲಾಕರ ಮಹಾವೀರ ಭಾರತದ ಧುರವೀರ ಸುಂದರ ಪ್ರಿಯಕರ ತಿಳಿಸೋ ಹೋಗುವ ವಿವರ ಸುಂದರ ಚಂದಿರ
ಎನ್ನ ಮುಂದೆ ತಿಳಿಸುರನ್ನ ಬುದ್ಧಿ ಸಂಪನ್ನ. ಹೇ ಕಾಂದೆ, ಇತ್ಯಂತದೊಳಗಿದ್ದ ಕಟಮೂರ್ಖಳಾದ ರಾಜಕಾರ್ಯ ಸುದ್ದಿ ನೀನೇ ಆದಕ್ಕಬೇಕು. ಹೇ ಸುಂದರಿ, ಆರ್ಯಮಣಿಯನ್ನು ಜಡಮಡಿಯ ಬಿಡಿದು ತರವದ ಖ್ಯವಾಗುವ ರಮಣೆ. ಸತಿಯಳ ಮುಂದೆ ತಿಳಿಸಲಾಗುವಂತಹ ಕಾರ್ಯವೇ ಸರ್ವದಾ ಹೋಗಬನೆ ಸುಂದರಿ. ಅಂಥ ಕಾರ್ಯವೇ? ಅಂತ ಕಾರ್ಯವಿರುವುದು ಸುಂದರಿ. ಅದೆಂಥ ಕಾರ್ಯ? ಆ ಸುಂದರಿಯ ಮಡಿಯಾದ ಲಕ್ಷ್ಮಣಿಯರ ತರವದ ಹಂಗೆ ನಿನ್ನ ದೇಹಕ್ಕೆ ನಾನು ಪಾಠನಾದ ಕಾರಣ ಪಯಣದ ವಿಚಾರವನ್ನು ಕೇಳುತ್ತೇನೆ. ಸರ್ವದಾ ಇಲ್ಲವೆಂದರಾರು ಸುಂದರಿ. ತಿಳಿಸುವುದಿಲ್ಲ. ಸರ್ವದಾ ತಿಳಿಸುವುದರ ಸುಂದರಿ. ಹಿಡಿದ ಸಹ ಸುಖ ದುಃಖದ ಸಮಭಾಗಿನೇ. ಸತಿಪತಿಗಳೆಂದರೆ ದೇಹ ಎರಡಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕು. ಇಲ್ಲವರೆಂದರಾರು ಸುಂದರಿ. ನಿನ್ನ ಅರ್ಧ ದೇಹಕ್ಕೆ ಮಾತ್ರವಲ್ಲವೇ ನಾನು. ಇಲ್ಲವರೆಂದರಾರು ಸುಂದರಿ. ನಿನ್ನ ಕಷ್ಟ ಸುಖದಲ್ಲಿ ಸಮಭಾಗಿಯಾಗುವುದು ನನ್ನ ಕರ್ತವ್ಯ. ನೀನು ಹೋಗ ವಿಚಾರವನ್ನು ಸತಿಯರ ಮುಂದೆ ತಿಳಿಸಿ ಎಂದು ಬೇಡಿಕೊಳ್ಳುವನ ಕಾಂತ ಮಹಾಗುಣವಂತ. ನಕ್ಷತ್ರದಲ್ಲಿ ಕಾತ ನಕ್ಷತ್ರದಂತೆ ಹೊಳೆಯುವ ಸುಂದರಿ, ನಿನ್ನ ಹರ ಮಂದಿರದಲ್ಲಿ ಇರುವುದನ್ನು ಬಿಟ್ಟು ನೀನು ಇಲ್ಲಿಯ ಓದುವ ಕಾರ್ಯಗಳು ಎನ್ನಿಗೆ ಕೇಳಬಾರದು ನೀ ಹೇಳಿರೋದು ಅದು ಯಾತಕ್ಕಂದರೆ ಆತಕ್ಕೆ ಯಾವ ಪುರುಷನಾಗಲಿ ತಾನು ಹೋಗುವ ಕಾರ್ಯದ ವಿಚಾರವನ್ನು ಕೇಳಬಾರದು ರಾಣಿಯೇ. ವಿಷ್ಣುನ ಸತಿಯಾದ ಲಕ್ಷ್ಮಿಯನ್ನು ಹೇಳುತ್ತಲಿವೆಯ? ಹೌದು ಸುಂದರಿ. ವಿಷ್ಣುನ ಪರ ಯುದ್ಧಕ್ಕೆ ಹೋಗುವಿಯಾ? ಸರ್ವದಾ ಹೋಗುವುದು ಸುಂದರಿ. ಅವರ ದೇವತರಲ್ಲವೇ? ಕಾಂತ, ದೇವತರು ಇಂಥ ಕಾರ್ಯ ಮಾಡುವುದು ನಮ್ಮ ಧರ್ಮವಲ್ಲ. ಯಾತಕ್ಕೆ ಧರ್ಮವಲ್ಲ ಸುಂದರಿ? ತಿಳಿದು ನೋಡು. ಸರ್ವದಾ ತಿಳಿಯುವುದನ್ನು ನೋಡು ಸುಂದರಿ. ಅಂಥವನ್ನು ನಿಲ್ಲಿಸು. ನಿಲ್ಲಿಸವಲ್ಲ ಸುಂದರಿ. ಸತಿಯರ ಮಾತನ್ನು ಕೇಳು. ನೀನು ಪತಿಯ ಮಾತನ್ನು ಕೇಳು ಸುಂದರಿ. ಸುಂದರ, ಸುಂದರಾಂಗಿ, ನಿನ್ನ ಮಾತು ನಾನು ಕೇಳುವೆ, ನನ್ನ ಮಾತು ನೀನು ಕೇಳು. ಮೊದಲು ನನ್ನ ಮಾತು ಕೇಳು ಸುಂದರಿ. ಕಾಂತ, ಕಾಂತೆ, ನಿನ್ನ ಮಾತು ಯಾವುದು? ಹೌದು ಕಾಂತೆ. ಅದು ಯಾವ ಮಾತು? ಇಲ್ಲಿಂದ ಸುಮ್ಮನೆ ಹೊರಡುವಾಗ ಅಂದ ನಿನ್ನ ಮಂದಿರಕ್ಕೆ ಸುಂದರಿ. ನಿನ್ನನ್ನು ಕರೆದುಕೊಂಡು ಹೋಗುವೆ. ಸರ್ವದಾ ನಾನು ಬರುವುದಿಲ್ಲ ಸುಂದರಿ. ಕೇಳು. ಅದೇನು ಚೆನ್ನಾಗಿ ಹೇಳು. ಓ ನಲ್ಲನೆ ಸರಿ ಮಾತನ್ನ ನುಡಿವಿನ ನಾ ಹೇಳುವ ಮಾತನ್ನು ಕೇಳು ಕಿರಿಯರೇ. ಸುಂದರಾಂಗಿ, ಮನೋಹರಿ,
ಮನೋಹರ, ವಿಷ್ಣುನನ್ನು ದಾರನ್ನು ತಿಳಿದರು. ನಾನೇನು ಸಾಮಾನ್ಯವನ್ನು ತಿಳಿದಿಲ್ಲ ಸುಂದರಿ. ವಿಷ್ಣುನ ಸತಿಯಾದ ಲಕ್ಷ್ಮಿಯನ್ನು ಹೇಳುತ್ತರಲಿಯ ಸಹಜವಾಗಿ ಹೇಳಿದುಕೊಂಡು ಬರೋಣ ಸುಂದರಿ. ಬೇಡ ಕಾಂತ, ಅದ್ಯಾತಕ್ಕೆ ಬೇಡ ಸುಂದರಿ? ಸತಿಯಳ ಮಾತನ್ನು ಕೇಳು, ಪಂಥವನ್ನು ನಿಲ್ಲಿಸು, ಸ್ಥಿರವಾಗಿ ಬೇಡಿಕೊಳ್ಳುವ ಕಾಂತ, ಬಿಡಲಿನ್ನ ಪಂಥ. ಹೇ ಪುಲ್ಲಲೋಚನೆ, ನಾನು ಹೇಳುವುದು ಕೇಳು. ಹೋಗುವ ಕಾರ್ಯ ನಮ್ಮನ್ನು ಬಿಡು. ಆದ ಕಾರಣ ಈ ಕ್ಷಣವ ವೈಕುಂಠಕ್ಕೆ ಹೋಗಿ ಆ ಮೂಢ ನಮ್ಮ ಕಣ್ಣು ಮೇಲೆ ಗರ್ಭನ ಧರಿಸಿ ಆಕೆ ಕಂಡ ಮೇಲೆ ಗಲ್ಗನ ತಟ್ಟನ ಗಟ್ಟಿಸಿ ಅವನ ಪ್ರಾಣವನ್ನು ಮುಟ್ಟಿಸಿ ನಿಯಮ ವ್ಯಾಖ್ಯೆಗಳಿದೆ. ಆ ಸುಂದರವನಾದ ಲಕ್ಷ್ಮಣ ತರುವುದಕ್ಕೆ ಹೋಗೋಣ. ನಾರಿ ಕಾಂತ, ಒಂದೇ ಹಠವನ್ನು ಹಿಡಿದಿರುವೆಯಾ? ಹಾಗವಾಗಿ ಹಿಡಿದಿರುವುದು ಸುಂದರಿ. ಬೇಡ ಕಾಂತ, ಏದಕ್ಕೆ ಬೇಡ ಅನ್ನೋದಕ್ಕೆ ನಾನೇನು ಸುಂದರಿ. ಸತಿಯರ ಮಾತನ್ನು ಧಿಕ್ಕಾರ ಮಾಡುವೆಯಾ? ನೀನು ಎನ್ನ ಮಾತನ್ನು ಧಿಕ್ಕಾರ ಮಾಡುವೆಯಾ? ವಿಷ್ಣುನನ್ನು ಗೆದ್ದು ಬರುವುದು ನಿನ್ನಿಂದ ಆಗುವುದೇ? ಆ ವಿಷ್ಣುನ ಮಾತವನ್ನು ಎಲ್ಲಿ ಅಡಿಯುವನು? ಕಾಂತ, ಅಂದೇ ಹೇಳುವೆನ ಕೇಳು. ಅದೇನು ಸಂಸ್ಥಾನವನ್ನು ಹೇಳು. ಒಲವಿನ ಚೆಲುವ ತಲೆಯು ಬಾಮನವ ಬಾಮಾರ, ಪ್ರಿಯನೇ ಬಾರ, ಬಾಮಾರ, ಪ್ರಿಯನೇ ಬಾರ. ಸುರೇಶ್ವರು ಗೀತಮ್ಮಕ್ಕ ಅವರಿಗೆ 101 ರೂಪಾಯಿ ಬಹುಮಾನ ಪ್ರದಾನ ಮಾಡಿದ್ದಾರೆ. ಅದೇ ರೀತಿ ಇದೇ ಗ್ರಾಮದಲ್ಲಿ ಬ್ರಹ್ಮಾಂಡ ನಾಯಕನು ಭಕ್ತ ವತ್ಸಲನೆಂದ ಹೆಸರನ್ನ ಪಡೆದ ಮಹಾಮಹಿಮನು ಆ ವಿಷ್ಣು. ಹಾಗಾದರೆ ಅವನು ನಮ್ಮನ್ನು ಏನು ಮಾಡಬಲ್ಲ ಸುಂದರಿ? ಆ ಬೋಳ ಶಂಕರನು ಮಹಾಬಲವಂತನು. ಈ ಶಕ್ತಿ ತಿಳಿದು ದೇವತರೋடு ಕಾರ್ಯ ಮಾಡುವುದು ನಮ್ಮ ಧರ್ಮವಲ್ಲ. ಯೋಚಿಸಿ ಇಂಥ ಕಾರ್ಯಕ್ಕೆ ಕೈ ಹಾಕು. ಯೋಚಿಸಿ ಕೈ ಹಾಕಿರುವುದು ಸುಂದರಿ. ಸತಿಯರ ಮಾತನ್ನು ಕೇಳು, ಪಂಥ ನೀನು ಪತಿಯ ಮಾತನ್ನು ಕೇಳು. ಸ್ಥಿರವಾಗಿ ಬೇಡಿಕೊಳ್ಳುವನ ಕಾಂತ, ಇಲ್ಲಿಗೆ ನಿಲ್ಲಿಸು ನಿನ್ನ ಪಂಥ. ಏನೇ ಸುಂದರಿ, ಏನಿದೆ ನಿನ್ನ ಮಾತಿನ ವೈಖರಿ? ಬಂದರಿ ಸಾರಿ ಕ್ಷಣ ಮಾತ್ರದವರನ್ನು ಸುಂದರಿ, ಆ ವಿಷ್ಣು ಎಂಬ ಮತವನ್ನು ಅಡಗಿಸಿ ಬಿಡುವೆ. ಪಾಪು ಪಾಪುರ ಎನ್ನಂತ ಕಲಿ ವಿಕ್ರಮನ ಮುಂದೆ ಆಳುವೆ ಬೈಬ ಮೇಳುವೆ ದಾರಿ ತಂದು ನಮ್ಮ ಅಣ್ಣನ ವಶಕ್ಕೆ ವರ್ತಿಸುವೆ. ಅದೇ ಸುಂದರಿ, ನೀಲಮೇಘ ಶಾಮನಿಯ ಸಂರಕ್ಷಕ ನಮ್ಮನ್ನು ನಾಮ ನಡೆಸಬರು ತಿಳಿದೆಯ ಸುನದೆ ನಿನಗೆ
ಧಿಕ್ಕಾರ ಮಾಡಬೇಡ ಸತಿಯಳ ಮಾತನ್ನು. ನಿನ್ನ ಹಠವನ್ನು ಬಿಡು. ಸುಮ್ಮನೆ ಸತಿಯಳ ಜೊತೆ ಸಂತೋಷವಾಗಿರು. ಕಾಂತ ನಾನು ಬೇಡಿಕೊಳ್ಳುವೆ. ನೀನು ಎಷ್ಟು ಬೇಡಕೆಂದರೆ ನಾನು ಹೋಗೋದು ಲಕ್ಷ್ಮಿಯನ್ನು ಎಳತರಬೇಡ. ವಿಷ್ಣು ನನ್ನ ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ ಕಾಂತ. ಬಿಡು ನಿನ್ನ ಪಂಥ. ಮೋಹದ ಸತಿ ನಾಟಕ ಮಿತಿಗಳ ಕೇಳಿದರೆ ಎನ್ನೆಯ ಹೃದಯಗಳ ಜಾತದಳು ಒಡಗಿದ್ದ ಪಾಪಾಗ್ನೆಯ ಯಾಕೆಂದರೆ ಮಹಾಬಲವಂತನ ಹೇಳಿದೆಯಲ್ಲ ಈ ಮಾತಿಗೆ ಬಾಪ್ರಿಯ ಕಪರ್ತಿ ಅಂತ ಬಲವಂತರಾಗಿದ್ದರೆ ಭಸ್ಮ ಸೂರ್ಯನಿಗೆ ಬಾಜಿಗೆ ತಡಿಗಳಾಗಿದೆ ಇಂಥ ಜಗದೂಟನ ಎನ್ನುವಂತ ಕಡಬರ ಆಕ್ರಮಣ ಮುಂದೆ ಸರಿಸಾಟಿಗಿಲ್ಲದಲ್ಲೇ ಸರ್ವದ ಹೇಳುವೆನ ಕೇಳು. ಪ್ರೇಮ ಕಾಂತಲೇ ಶ್ರೀಹರಿಯುವಿನ ನಡತೆಯನ್ನು ಮೆಚ್ಚಲಾರನು. ಮೆಚ್ಚುವಂತೆ ಕಾರ್ಯವನ್ನು ಮಾಡಿಕೊಂಡು ಬರಲು ಸುಂದರಿ ಪ್ರಾಣವಲ್ಲವಾ? ಪ್ರಾಣದಲ್ಲವೇ? ಸುಮ್ಮನೆ ಸತಿಗಳ ಮಾತನ್ನು ಕೇಳು. ದೇವತರನ್ನು ಗೆಲ್ಲಲು ನಮ್ಮಿಂದ ಸಾಧ್ಯವಿಲ್ಲ. ಎಂತ ಹಠವನ್ನ ಬಿಡು. ಎನ್ನ ಮಾತನ್ನು ನಂಬು ಕಾಂತ. ನೀನೇ ಮಹಾಗುಣವಂತ. ಚಿಂತೆ ಹಾಗಾದರೆ ಇನ್ನೊಮ್ಮೆ ಹೇಳವರು ಕಿವಿಗೊಟ್ಟು ಅದೇನು ಚೆನ್ನಾಗಿ ಹೇಳ ಕಾಂತ. ಸರ್ವ ಅಧಿಕಾರಗಳು ದೇವರು ಈ ಭೂರ ಬ್ರಹ್ಮಾಂಡಕ್ಕೆ ನಮ್ಮಣ್ಣನೇ ಶಕ್ತಿ ಶೋಧನೆ ಮಾಡುವೆ. ಹೇ ಸುಂದರಿ ಸುಂದರ ಸುಮ್ಮನೆ ನಮ್ಮ ಹಿಂದೆ
ನಮ್ಮ ಅರಮಂದಿರಕ್ಕೆ ಬಾಬಾ ನಾರಿ ವಯ್ಯಾರಿ ಮಕ್ಕಳ ನಾರಿ ಈ ಕೋಪವು ಸರಿಯಲ್ಲ. ಎಷ್ಟು ಹೇಳಿ ನಿನ್ನ ಹಠ ಬಿಡಲಿಲ್ಲ. ದೈವೇಚ್ಛೆ ಹೇಗಿದೆಯೋ ಹಾಗೆ ಆಗಲಿ. ಹಣೆಬರಕ್ಕೆ ಹೊಣೆಯಾರು ಬ್ರಹ್ಮಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯ. ಅದು ನಿನಗೆ ಗೊತ್ತಿರುವುದಲ್ಲ ಸುಂದರಿ. ಅದು ಗೊತ್ತಿರುವುದು ಏನು ನಡೆದು ಹೋಗಲಿ. ಕುಳಿತುಕೊಂಡಿದ್ದ ಕಾರ್ಯಕ್ಕೆ ಜಯವಾಗಲಿ. ಜಯದಾರ್ತೆಯನ್ನು ಮಾಡಬೇಕು. ಮೊದಲು ನಿನ್ನ ಹಾರಿಕೆಯನ್ನು ಮಾಡ ಸುಂದರಿ. ಜಯವಾಗಲೆಂದು ಜಯದಾರ್ತೆಯನ್ನು ಬೆಳಗಿದನು. ಸಂತೋಷವಾಗಿ ಹೋಗಿ ಬಾ ಕಾಂತ. ನೀನೇ ಮಹಾಬಲವಂತ. ಸಂತೋಷದಿಂದ ನಾನು ಹೋಗಿ ಬರೋಣ ಸುಂದರಿ. ಕಬ್ಬು ಬಂದಿರಿ. ಮುಂದೆ ಬರ್ತಕ್ಕಂಥ ಪಾತ್ರಧಾರಿಗಳಿಗೆ ಲೇಟ್ ಆಗ್ತದೆ. ಆದಷ್ಟು ಬೇಗ ಬರಬೇಕು. ಕೋಟಿಲ ಗ್ರಾಮದ ರೇಣುಕಲ್ಲಮ್ಮನ ಕಥೆ ಕಲಿಸ್ತಂತ ತಿಮ್ಮಾರೆಡ್ಡಿ ಮೇಷ್ಟ್ರು ಬಹಳ ಸಂಗೀತದಲ್ಲಿ ಬಹಳ ನಟರು, ಸಂಗೀತದಲ್ಲಿ ಪ್ರೇಸ್ ಪಡೆದಂಥವರು. ಅವರಿಗೆ ನನ್ನ ತುಂಬ ನಮಸ್ಕಾರಗಳು. ಶರಣರಲ್ಲಿ ಶರಣೆ ಶಿವಶರಣೆ ರೇಣುಕಲ್ಲಮ್ಮನ ಕಥೆ ಕಿವಿ ಕೇಳಬೇಕಂತೆ. ಪುಣ್ಯಾತ್ಮರೇ, ಬಹಳ ಪವಾಡ ಪುರುಷರು ದಮದಾಕಿಮ ಋಷಿಗಳು ಅವರನ್ನು ಕಣ್ಣಿ ನೋಡಿ ನಾವು ನೀವು ಧನ್ಯರಾಗದಂತಂದೇಳಿ ನಾನು ಗುರುವಿಗೆ ಪ್ರಾರ್ಥನೆ.
ಬಹುಮಾನ ಪ್ರಕಾರ ಬಿಡುತ್ತಾರೆ. ಶಕ್ತಿಸುವುದಲ್ಲ ನಾಗರಗೌಡಪ್ಪ ಇವರು ಶಕ್ತಿಸುಧನ ಪಾತ್ರ ಮಾಡಿದ್ದೇವೆ. ಈ ಬೆಂಗಳೂರು ಹಾರವನ್ನು, ಈ ಹೂವಿನ ಹಾರ ಮತ್ತು 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಬಿಡುತ್ತಾರೆ. ನಮ್ಮ ಕುಲಕ್ಕೆ ಶತ್ರುವಾದ ವಿಷ್ಣು ಎಂಬ ಭ್ರಷ್ಟನ ಸತಿಯಾಳಾದ ಸಾಗರ ತನ ಜಯಮಾನ ಹಾನಿ ಮಾಡಿ ಬರಲ ವೈಕುಂಠಕ್ಕೆ ಸಾರಥಿ ತಕ್ಕು ತನದಿ ಕುಲದೇವರಮ್ಮಣ್ಣ ಮುಂದಿಸಿ ಬಹು ದಕ್ಷಿಣದ ಮೆರೆತಿರುವರು ಭ್ರಷ್ಟನಾದ ವಿಷ್ಣು ವಿನಿಮಯ ಸೇರುವುದಕ್ಕೆ ಜಾಗೃತಿಯಿಂದ ನಮ್ಮ ಅಣ್ಣನ ಬೆಂಬಲವಾಗಿ ರಥಮ ಮೀಟವಂತನಾಗ ಸಾರಥಿ ವಿಷ್ಣು ನಾರದ ಪಾಪ ಸಕಲ ಐಕ್ಯತೆ ಮತ್ತು ಹೃದಯಸ್ಪರಿ ಎಲ್ಲ ಪ್ರೇಮದಾನದವರೇ. ಪಾಪ ಹೊರಗ್ ಬಾ, ಬರೀ ಮಂಚದ ಕೂತ್ಕೊಂಡ್ಬಿಟ್ಟಿ ಬಾ. ದೇವಾಸ್ತಿ ಹರಿ ವೈಕುಂಠ ಮಾಲಾ ಏನದು ನಿನ್ನ
ಇಷ್ಟವನ್ನು ಈಡೇರಿಸುವುದಾರು ಶ್ರೀಮನ್ನಾರಾಯಣ ಮರಕೇನೋ ಜಗತ್ ಕಲ್ಯಾಣ. ನನಗೆ ಕಲಿಯದೆ ರಮಣೆ. ನಾನು ಸುಮ್ಮನೆ ಕುಳಿತರು ನಿಂತರು ನಡೆದರು ನಿದ್ರಿಸಿದರು ಕ್ರಾಂತಿ ಪಡೆದರು ಎಂಥ ಸಮಯದಲ್ಲಿ ಕೂಡ ಎಲ್ಲ ಅಂತರಾತ್ಮವು ಸದಾ ಸದ್ಭಕ್ತರಿಗೆ ನೆರಳಾಗಿರುತ್ತದೆ. ದುರ್ಜನರಿಗೆ ಶಿಕ್ಷೆ ವಿಧಿಸುವ ಅಹಂಕುಶವು ಧರಿಸುತ್ತದೆ. ಈ ವಿಷಯ ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಚಿಂತೆಯಲ್ಲಿರುವುದಕ್ಕೆ ಜಗದೊಡೆಯ ನಿನ್ನ ಮಾತೇ ನನಗೆ ಅತಿ ಅದ್ಭುತ. ಕಾಂತ, ನಮ್ಮ ಹಾಗ್ರಜನಾದ ಜಲಂಧರನನ್ನು ಸಂಚಿನಿಂದ ಸಂಹಾರ ಮಾಡಿದ ಮಹಾಮೈನುನೂ ನೀನು. ಕಾಂತ, ಎಂತ ಉತ್ತು ಮಾತನ್ನು ನನಗೆ ಹೇಳಬೇಡ. ಕಪಟ ನಾಟಕ ಈ ನಾಮವು ನಿನಗೆ ಸಾಕು.
ನನಗೆ ಗೊತ್ತಿದೆ ನಿನ್ನ ಮನದ ವ್ಯತೆ. ಆಗ್ರಜನಾದ ಜಲಂಧರ ಮದುವೆ ಮಾಡಿಸಿದಿ ಎಂದು ನುಡಿದೆಯಲ್ಲ. ಆದರೆ ವಿಧಿ ಮದುವೆ ಬಲ್ಲವರ್ಯಾರು ಸುಂದರಿ? ಸರ್ವಂಗದ ಭಕ್ತನಾದ ನನ್ನಂತವನಿಗೆ ವಿಧಿ ಪಾಠ ಗೊತ್ತಿಲ್ಲ. ಅದು ಹೇಗೆಂದರೆ ನಾನು ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಾರ್ಥಕ್ಕೆ ಯುಕ್ತ ಶಿಕ್ಷಣಾರ್ಥವಾಗಿ ಲೋಕಕ್ಕೆ ಜನ್ಮ ಕಾಳೆ ಎಂದು ಶಾಪ ಕೊಟ್ಟಿರುವ ಸತಿ ಯಾರಿಗೂ ತಿಳಿಯದು ಎನ್ನ ಅಂತರಂಗದ ಸಂಗತಿ. ಪದ್ಯರ ಮಗ ಶಿವಪ್ಪ ಕೌರವ ಇವರು ವಿಷ್ಣುವಿನ ಪಾತ್ರ ಮಾಡಿದಂತೆ ಒಂದು ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ನಾಲ್ಕೈದು ಹುಡುಗರಲ್ಲಿ ಹೆಂಗಾರ ಕಲ್ಲ 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 ಮಾಡ್ತು ನೋಡ್ಬೋದಾಗ ಒಂದು ಬಂದು ಹೋಗ ಏಸ್ ಬಂದು ಬಡ್ದು ಬಂದು ಉಳಿಸ್ಬಿಟ್ಟು ಹೋಗ. ಬಿಟ್ಟಿಲ್ಲ. ಹೌದು ರಮಣಿ, ನಮ್ಮಂತವರ ಪಾಡಿ ಸುಂದರ ನೀನೇನು ದೇವತೆಗಳಿಗೆ ವಿಧಿ ಪಾಠ ಬಿಟ್ಟಿಲ್ಲ. ಹೌದು ಸುಂದರಿ, ನಮ್ಮಂತವರ ಪಾಡೇನು. ಹೌದಲ್ಲ ಸುಂದರಿ? ಕಾಂತ, ರಮಣಿ, ನೀವೇ ಈ ರೀತಿಯಾಗಿ ಮಾತನಾಡಿದರೆ ಭಕ್ತರ ಕಷ್ಟ ನಷ್ಟಗಳನ್ನೇ ಕೇಳುವುದಾರು, ಅದನ್ನು ಈಡೇರಿಸುವುದಾರ. ಕಾಂತ ಮಹಾಗುಣವಂತ. ಕೇಳು.
ಆನಂದ ಅದೇ ಈ ಜಗತ್ತಿಗೆ ಆನಂದ. ಈ ಜಗವೇ ಹುಟ್ಟಿರುವುದು ಜಗದಾದಿ ದೇವತೆಯಿಂದ. ರಮಣಿ, ಆದರೆ ಸ್ತ್ರೀಯರು ಮೊದಲು ಪುರುಷರ ಹೃದಯವು ತಮ್ಮ ಮೋಹ ಪಾಶದಿಂದ ಹುಲ್ಲು ಕಡ್ಡಿಯಂತೆ ಕೊಚ್ಚಿಕೊಂಡು ನಿಮ್ಮ ಬಳಿಗೆ ತೆಗೆದುಕೊಳ್ಳುವುದು. ಆಯಾ ಸಮಯಗಳಲ್ಲಿ ಆಯಾ ವಿಚಾರಗಳಿಗೋಸ್ಕರ ಸಂದರ್ಭ ಸ್ತ್ರೀಯರನ್ನು ಚೆರಿವೆಯಾ? ಹೌದು, ಸಹಜವಾಗಿ ಸ್ತ್ರೀಯರ ಕಾಣುವರು ಪುರುಷರು ಮಹಾಚತುರರು. ಸ್ತ್ರೀಯರ ಕಾಣುವರು ಪುರುಷರು ಮಹಾಚತುರರು. ಚಂದ ಚಂದ ನೋಡಿ ಸಂಗ ಸಂಗ ಸುಖವರು. ಸ್ತ್ರೀಯರ ಕಾಣುವರು ಪುರುಷರು ಕೈಗೆ ಬಳೆಗಳು ಕಟ್ಟಿ ಕಣ್ಣಿಗೆ ಕುಂಕುಮ ಇಟ್ಟು, ಕೈಗೆ ಬಳೆಗಳು ಕಟ್ಟಿ ಕಣ್ಣಿಗೆ ಕುಂಕುಮ ಕಟ್ಟಿ, ಕುಣಿತ 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 ಸುಣ್ಣದ ಪೆಟ್ಟೆ. ನಿಮ್ಮತ್ತ ಪುರುಷರರು ಈ ರೀತಿ ಮಾಡಿದರೆ ಒಪ್ಪಲಾರೆ ನಾನು. ಸ್ತ್ರೀಯರ ಕಾಣುವರು ಪುರುಷರು ಮಹಾಚತುರರು. ಚಂದ ಚಂದ ನೋಡಿ ಸಂಗ ಸಂಗ ಸುಖವೇ. ಸ್ತ್ರೀಯರ ಕಾಣುವರು ಪುರುಷರು ಮಹಾಚತುರರು. ಕಾಂತ, ಸ್ತ್ರೀಯರನ್ನು ಜರಿಯುವುದು ಆಗಿರುವುದು. ನೀನೇಕೆ ಮೋಹಿನಿ ವೇಷವನ್ನು ಧರಿಸಿ ಭಸ್ಮಾಸುರನನ್ನು ಹತ ಮಾಡಿದೆ? ದೇವಾ ಪುತ್ರ ಭಾವ. ಸಾಗರದಲ್ಲಿ ಹುಟ್ಟು ಭವಿಸಿದ ಎನ್ನ ಪ್ರಾಣ ಕಾಂತೆ, ನಿನಗೆ ಕೆಟ್ಟ ಅವನ ಚಿಂತೆ. ಕ್ರೂರನಾದ ಭಸ್ಮಾಸುರನು ಶಿವನಿಂದಲೇ ಗುರಿ ಅಸ್ತ್ರವನ್ನು ಪಡೆದುಕೊಂಡು ಆ ಬಳಿಗೆ ಮತ್ತು ಸದಸ್ಯವನಿಗೆ ಸುಡಲೆಂದು ಹಿಂಬಾಲಿಸಿದನು ಕಾಂತೆ. ಆತನ ದುಷ್ಟಗುಣ ಶಿಕ್ಷೆಯನ್ನು ವಿಧಿಸಬೇಕಾಯಿತು. ಅದು ನನ್ನ ಕರ್ತವ್ಯ. ರಮಣೆ, ಅಧರ್ಮಿಯಾದ ಭಸ್ಮಾಸುರನನ್ನು ಆತನ ಅಸ್ತ್ರದಿಂದಲೇ ಆತನ ಮರಣವನ್ನು ಮಾಡಿದೆ. ಅಧರ್ಮಿಯಾದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ಭಕ್ತನಾದ ಪ್ರಹ್ಲಾದನನ್ನು ಮಾಡಿದೆ. ಇಂಥ ನಿರಂಜನಾದ ಎನ್ನ 7 ವಾದ ಮಾಡುವುದು ಸರಿಯಲ್ಲ. ನಾವೇ ನನ್ನ ಪ್ರೇಮದ ಸುಂದರಿ
ಅವರಿಗೆ ವಿಷವನ್ನು ಸುರು. ಇಂಥ ಕಾರ್ಯವನ್ನು ನೀನೇಕೆ ಮಾಡಿದೆ ನಾರಾಯಣ? ಅಡಗಿರುವುದು ನಿನ್ನಲ್ಲಿ ಕಪಟದ ಗುಣ. ಸುಂದರಿ ಮತ್ತೆ ಹೇಳಿದ್ರು ಚೆನ್ನಾಗಿ ಕೇಳು. ಶ್ರೇಷ್ಠವಾದ ಜಾತಿ ಮುತ್ತಿನಂತೆ ಇರುವ ಎನ್ನ ಪ್ರೇಮದ ಸತಿಮಣಿ ಸೌಂದರ್ಯದ ಕಣಿ. ಈ ಚತುರ್ದಶ ಭುವನಂಗಳವನ್ನು ಎನ್ನ ಉದರದೊಳು ಅಡಗಿಸಿದ ಭಗವತ್ವತ್ತಮನೆಂಬ ಹೆಸರು ಪಡೆದ ನಾವು ಮತಿವಂತರಾದ ದೇವತೆಗಳಿಗೆ ಅಮೃತಪಾನ ಮಾಡಿಸಿದೆ. ದುಷ್ಟರಾದ ರಕ್ಕಸರು ಯಾವ ಸಮಯದ ಶ್ರೇಷ್ಠರಾದ ದೇವತೆಗಳಿಗೆ ತೊಂದರೆ ಕೊಡುವರು. ಆ ಕ್ಷಣವೇ ಅವರನ್ನು ಸಂಹರಿಸುವುದಕ್ಕಾಗಿ ಈ ರೀತಿ ಮಾಡಿದೆ. ಕಾಂತೆ ತಿಳಿತೆ ಮಹಾಗುಣವಂತೆ. ಸಯಾನ್, ಇದೇ ಗ್ರಾಮದಲ್ಲಿ ದುರ್ಯೋಧನ ಗರ್ವ ಭಂಗ ಎಂಬ ನಾಟಕದಲ್ಲಿ ದುರ್ಯೋಧನ ಪಾತ್ರ ಮಾಡಿದಂತವರು ಲಕ್ಷ್ಮಿ ಅಕ್ಕವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ನಾರದ ಬಹುಮಾನ ಪ್ರಕಾರ ಮಾಡುತ್ತಾರೆ.